ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವಿದ್ಯಾರ್ಥಿಗಳ ಹೆಸರಲ್ಲಿ ಜಂತರ್ ಮಂತರ್ನಲ್ಲಿ ನಡೀತಾ ಇರೋ ಹಂಗಾಮಗಳಿಗೆ ಬ್ರೇಕ್ ಹಾಕೋ ಕೆಲಸ ಪ್ರಧಾನಿ ಮೋದಿ ಕಡೆಯಿಂದ ಆಗಿದೆ. ಅತ್ಯಂತ ಪರಿಣಾಮಕಾರಿ ಪ್ರತಿಕ್ರಿಯೆ ಬಂದಿದ್ದು ಮೋದಿ ಹೇಳಿಕೆಯ ಮೊದಲ ಹಾಗೂ ಕೊನೆಯ ಸಾಲು ಸಾಕಷ್ಟು ಜನರ ಭವಿಷ್ಯವನ್ನ ಬದಲಿಸುವ ಸಾಧ್ಯತೆ ಇದೆ. ಅಂದಹಾಗೆ ಸರ್ಕಾರ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಗಲಭೆ ಎಬ್ಬಿಸೋ ಕೆಲಸಗಳು ನಡೆದವು. ಆದರೆ ಸರ್ಕಾರ ರೆಸ್ಪಾಂಡ್ ಮಾಡಿರೋದು ಕೆಲವರಿಗೆ ಭಾರಿ ಕಂಟಕ ಆಗೋ ಸಾಧ್ಯತೆ ಇದೆ. ಕಾನೂನಾತ್ಮಕವಾಗಿ ಸಾಂವಿಧಾನಾತ್ಮಕವಾಗಿ ಸಾಕಷ್ಟು ಜನರು ಸಿಕ್ಕಿ ಬೀಳೋ ಸಾಧ್ಯತೆ ಇದೆ. ಇನ್ನೊಂದೆಡೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಸರ್ಕಾರದ ಮುಂದಿನ ನಿರ್ಧಾರಗಳ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದು, ಮತ್ತೊಂದು ದಿಕ್ಕಲ್ಲಿ ದೆಹಲಿಯಲ್ಲಿ ಓಡಾಡ್ತಾ ಇರೋ ಕೇಜ್ರಿವಾಲ್ ಹಾಗೂ ರಾಹುಲ್ ಗಾಂಧಿಗೂ ಕೂಡ ಸೇಮ್ ಪ್ರಾಬ್ಲಮ್ ಶುರುವಾಗಿದೆ. ಇನ್ನೊಂದೆಡೆ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಅತ್ಯಂತ ಅರ್ಥಪೂರ್ಣ ರೀತಿಯಲ್ಲಿ ಸಂದೇಶವನ್ನ ನೀಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ದಾರೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೇ ರಂಪಾಟ ಮಾಡಿದ್ರು, ಏನೇ ಸರ್ಕಸ್ ಮಾಡಿದ್ರು ಸತ್ಯವನ್ನ ಸುಳ್ಳಿನಿಂದ ಮುಚ್ಚಿಡೋದಕ್ಕೆ ಆಗೋದಿಲ್ಲ ಅನ್ನೋದು ವಾಸ್ತವ. ಯಾವ ಕಾರಣಕ್ಕೆ ಹೋರಾಟ ಅನ್ನೋ ಪ್ರಶ್ನೆಗೆ ನಿಖರ ಉತ್ತರ ಇಲ್ಲದ, ಯಾವ ರೀತಿ ಸುಧಾರಣೆ ಬರಬೇಕು ಅನ್ನೋದರ ಕಲ್ಪನೆ ಇಲ್ಲದ, ನೀಟ್ ಫುಲ್ ಫಾರ್ಮ್ ಗೊತ್ತಿರದ, ವಿದ್ಯಾರ್ಥಿ ಅನ್ನೋ ಯಾವ ಲಕ್ಷಣವೂ ಇಲ್ಲದವರನ್ನ ಮುಂದೆ ತಂದು ಹೋರಾಟ ನಡೆಸ್ತಾ ಇರೋದು ಕಾಣಿಸ್ತಾ ಇದೆ. ಕಲ್ಲೆಸೆಯೋ ಪ್ರವೀಣರಿಗೆ ಲಾಠಿ ಏಟು ಕೊಟ್ಟಾಗ ಬಿಕ್ಕಿ ಬಿಕ್ಕಿ ಎತ್ತು ಶಾಪ ಹಾಕುವ ಅತ್ಯಂತ ಮೃದು ಸ್ವಭಾವದ ಹೃದಯವಂತ ಟೀಚರ್ ಅಮ್ಮನ ಬೆಂಬಲ ಸಿಗ್ತಾ ಇದೆ. ಒಂದು ದೇಶಕ್ಕೆ ಬೆಂಕಿ ಹಚ್ಚೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಅನ್ನೋ ಸಂತೋಷದಲ್ಲಿ ಕೆಲವರಿದ್ರೆ, ಯಾವುದನ್ನ ಹೇಗೆ ರಿಪೇರಿ ಮಾಡಬೇಕೋ ಅದೇ ರೀತಿಯಲ್ಲಿ ಮಾಡ್ತೀವಿ ಅನ್ನೋ ಖಡಕ್ ಸಂದೇಶ ಪ್ರಧಾನಿ ಕಡೆಯಿಂದ ಬಂದಿದೆ. ವಿದ್ಯಾರ್ಥಿಗಳ ಹಿತರಕ್ಷಣೆ ಬಗ್ಗೆ ಮೋದಿ ಪ್ರತಿಕ್ರಿಯೆ ನೀಡಿರೋದು ಕೆಲವರಿಗೆ ಕಂಟಕ ತರುವ ಸಾಧ್ಯತೆ ಕಾಣಿಸ್ತಾ ಇದೆ. ಪ್ರಸ್ತುತ ಸದ್ದು ಮಾಡ್ತಾ ಇರೋ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಪ್ರಧಾನಿ ಮೋದಿ, ವಿದ್ಯಾರ್ಥಿಗಳು ಹಾಗೂ ಯುವಕರ ಭವಿಷ್ಯಕ್ಕಿಂತ ಮುಖ್ಯವಾದುದು ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಇದು ಅವರ ಸಂದೇಶದ ಮೊದಲ ಸಾಲಾಗಿದ್ರೆ, ನಂತರದಲ್ಲಿ ಇಂಥ ಪ್ರಕರಣಗಳ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಈ ಮೂಲಕ ತಪ್ಪಿತಸ್ಥರನ್ನ ಆದಷ್ಟು ಬೇಗ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತಂತೆ ಸಂಬಂಧಪಟ್ಟ ಇಲಾಖೆಗಳ ಜೊತೆಗೆ ಚರ್ಚೆ ನಡೆಸಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ನಿರ್ದೇಶನವನ್ನ ನೀಡಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಸುರಕ್ಷತೆ ಸಿಗುವ ತನಕ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಯುವಕರ ಭವಿಷ್ಯವನ್ನ ಹಾಳು ಮಾಡುವ ಉದ್ದೇಶ ಇಟ್ಕೊಂಡಿರುವವರನ್ನ ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದು ಪ್ರಧಾನಿ ಮೋದಿ ಪ್ರತಿಕ್ರಿಯೆಯ ಕೊನೆಯ ಸಾಲು. ಅಲ್ಲಿಗೆ ಮೊದಲ ಸಾಲು ವಿದ್ಯಾರ್ಥಿಗಳ ರಕ್ಷಣೆ, ಕೊನೆಯ ಸಾಲು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಡೋದಕ್ಕೆ ಯತ್ನಿಸುವವರ ಟಾರ್ಗೆಟ್. ಇದು ಪ್ರಧಾನಿ ಸ್ಥಾನದಲ್ಲಿ ಇರುವವರು ನೀಡೋ ಜವಾಬ್ದಾರಿಯುತ ಹೇಳಿಕೆ. ಇದರಲ್ಲಿ ಹೆಚ್ಚಿನದೇನೂ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಆದರೆ ಈ ಪ್ರೊಸೀಜರ್ ನಡೆಯುವಾಗಲೇ ಅಸಲಿ ಆಟ ಶುರುವಾಗೋ ಸಾಧ್ಯತೆ ಇದೆ. ಒಂದು ಕಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪಿಸೋ ಕೆಲಸ ನಡೆದರೆ, ಇನ್ನೊಂದು ಕಡೆ ವಿದ್ಯಾರ್ಥಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ಸಲಹೆ ಪಡೆಯೋ ಕೆಲಸಗಳು ಕೂಡ ನಡೆಯೋ ಸಾಧ್ಯತೆ ಇದೆ. ಯಾರ ಜೊತೆ ಸಮಾಲೋಚನೆ ನಡೆಸ್ತಾರೆ ಅಂದ್ರೆ, ಯಾರೆಲ್ಲ 2 ಬಾರಿ ನೀಟ್ ಪರೀಕ್ಷೆ ಅಟೆಂಡ್ ಆಗಿದ್ರೋ ಅವರ ಜೊತೆ ಸಮಾಲೋಚನೆ ನಡೆಸೋ ಸಾಧ್ಯತೆ ಇರುತ್ತೆ. 2 ಬಾರಿ ನೀಟ್ ಅಟೆಂಡ್ ಮಾಡಿದವರು ಎಲ್ಲಿದ್ದಾರೆ? ಅವರೆಲ್ಲರೂ ಕೂಡ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ತೀರ್ಮಾನ ಕೈಗೊಳ್ತಾ ಮನೆಯಲ್ಲಿದ್ದಾರೆ. ಅಲ್ಲಿಗೆ ಬೀದಿಯಲ್ಲಿ ಇರುವವರು ಯಾರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಒಂದು ವೇಳೆ ಸರ್ಕಾರ ಸಮಾಲೋಚನೆ ನಡೆಸೋದಕ್ಕೆ ನೀಟ್ ಪರೀಕ್ಷೆಗೆ ತಯಾರಾಗಿದ್ರು ಅಥವಾ ಬರೆದಿದ್ರು ಅನ್ನೋದಕ್ಕೆ ಪ್ರೂಫ್ ಇರುವವರು ಮಾತ್ರ ಬರಬೇಕು ಅನ್ನೋ ನಿಯಮವನ್ನ ತಂದ್ರೆ, ಬೀದಿಯಲ್ಲಿ ಇರುವವರಿಗೆ ಕಂಟಕ ಶುರುವಾದ ಲೆಕ್ಕವೇ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ಆಲ್ರೆಡಿ ಗಲಭೆಯಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾ ಇರುವ, ವಾಹನಗಳನ್ನ ಪಲ್ಟಿ ಮಾಡಿರುವ, ಕಲ್ಲೆಸೆದಿರುವ, ಪೊಲೀಸರಿಗೆ ಸ್ಪ್ರೇ ಹೊಡಿತಾ ಇರುವ, ಪ್ರಧಾನಿ ಮೋದಿಯನ್ನ ಗುಂಡಿಕ್ಕಿ ಕೊಲ್ತೀನಿ ಅಂತ ಹೇಳಿಕೆ ಕೊಟ್ಟಿರುವ, ಹೀಗೆ ಯಾವ ಆಂಗಲ್ನಲ್ಲೂ ವಿದ್ಯಾರ್ಥಿ ಅಂತ ನಂಬಿಕೆ ಬಾರದವರ ವಿಡಿಯೋಗಳೆಲ್ಲ ರೆಕಾರ್ಡ್ ಆಗಿದೆ. ಇವರನ್ನ ಹಿಡಿದು ಯಾವ ಕಾಲೇಜ್ ವಿದ್ಯಾರ್ಥಿ, ಯಾವ ಕೋರ್ಸ್ ಮಾಡ್ತಾ ಇದ್ದಾರೆ, ವೈದ್ಯಕೀಯ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಯಾವ ಉದ್ದೇಶ ಇಟ್ಕೊಂಡು ಹೋರಾಟಕ್ಕೆ ಬಂದಿದ್ರು, ಸಮಸ್ಯೆ ಏನು, ಯಾವ ರೀತಿ ನ್ಯಾಯ ಕೇಳಬೇಕು ಅನ್ನೋದು ಗೊತ್ತಿತ್ತಾ, ಅಥವಾ ನಮಗೆ ಏನಾದರೂ ಆದರೆ ಟೀಚರ್ ಅಮ್ಮಂದಿರು 10 ಬೆಂಬಲ ಕೊಡ್ತಾರೆ ಅನ್ನೋ ಧೈರ್ಯದಿಂದ ಬಂದಿದ್ರ, ವಾಹನಗಳ ಮೇಲೆ ಪೊಲೀಸರ ಮೇಲೆ ಸ್ವ ಇಚ್ಛೆಯಿಂದ ಕಲ್ಲೆಸಿದ್ರ, ಅಥವಾ ಹೀಗೇ ಮಾಡಬೇಕು ಅಂತ ಯಾರಾದರೂ ಹೇಳಿಕೊಟ್ಟಿದ್ರ, ಹೀಗೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೆಯುವ ಸಾಧ್ಯತೆ ಇದೆ. ಇನ್ನು ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ ಕೂಡ ಕೇಂದ್ರದ ಮುಂದಿನ ನಡೆ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ಎಂದಿಗೂ ಕೂಡ ಸರ್ಕಾರ ನಿಂತೇ ನಿಲ್ಲುತ್ತೆ, ಆದರೆ ಅದು ಒರಿಜಿನಲ್ ವಿದ್ಯಾರ್ಥಿಗಳು. ಉಳಿದಂತೆ ಯಾರೆಲ್ಲ ಅರಾಜಕತೆಯನ್ನ ಸೃಷ್ಟಿಸೋದಕ್ಕೆ ಮುಂದಾಗಿದ್ರೋ ಅವರು ಕಾನೂನಾತ್ಮಕವಾಗಿ ಸಮಸ್ಯೆಗಳನ್ನ ಎದುರಿಸೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದಾರೆ. ಯಾರೆಲ್ಲ ಟಾಪ್ ಪ್ರಯಾರಿಟಿಯಲ್ಲಿ ಸಿಕ್ಕಿ ಬೀಳ್ತಾರೆ ಅನ್ನೋದರ ಹಿಂಟ್ ಕೂಡ ಸಿಕ್ಕಿದೆ. ಆಲ್ರೆಡಿ ಹೇಳಿದಂತೆ ವಿಡಿಯೋದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳುವವರು, ಉಗ್ರ ಉಮರ್ ಖಾಲಿದ್ ರಿಲೀಸ್ಗೆ ಘೋಷಣೆ ಹಾಕಿದ್ದವರು, ಆರ್ಟಿಕಲ್ 370 ರದ್ದತಿಯನ್ನ ವಾಪಸ್ ಪಡೆಯಬೇಕು ಅಂತ ರಂಪ ಮಾಡಿದವರು, ಟೋಟಲ್ ಆಗಿ ನೀಟ್ ಎಕ್ಸಾಮ್ ವಿಚಾರವೊಂದನ್ನ ಬಿಟ್ಟು ದೇಶಕ್ಕೆ ವಿರುದ್ಧವಾದ ವಿಚಾರಗಳನ್ನ ಯಾರೆಲ್ಲ ಮುಂದೆ ತಂದು ರಂಪ ಮಾಡ್ತಾ ಇದ್ರೋ ಅವರೆಲ್ಲರಿಗೂ ಗ್ರಹಚಾರ ಕೆಡುವ ಸಾಧ್ಯತೆ ಎನ್ನುವುದರ ಹಿಂಟ್ ಸಿಕ್ಕಿದೆ. ಇದರ ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಪ್ರದೀಪ್ ಭಂಡಾರಿ ಕಡೆಯಿಂದ ಬಂದಿದೆ. ಅದೇನು ಅಂದ್ರೆ, ಕೇಂದ್ರ ಸರ್ಕಾರ ಉಪವಾಸ ಸತ್ಯಾಗ್ರಹ ಮಾಡಿದ್ದ ಸೋನಂ ವಾಂಗ್ಚುಕ್ ಜೊತೆಗೆ ಮಾತುಕತೆಗೆ ಸಮ್ಮತಿ ನೀಡಿದ್ದು ಅವರ ಡಿಮ್ಯಾಂಡ್ಗಳನ್ನ ಪರಿಗಣಿಸೋ ಸಾಧ್ಯತೆ ಇದೆ ಅಂತ ಹೇಳಿದ್ರು.
ಅದರ ಬೆನ್ನಲ್ಲೇ ಈಗಾಗಲೇ JP ನಡ್ಡಾ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸೋನಂ ವಾಂಗ್ಚುಕ್ರನ್ನ ಭೇಟಿಯಾಗಿದ್ದಾರೆ. ಸರ್ಕಾರದ ಭರವಸೆಗೆ ಅವರು ಕೂಡ ಒಪ್ಪಿದ್ದು ಸೂಪ್ ಕುಡಿಯೋ ಮೂಲಕ ಉಪವಾಸ ಸತ್ಯಾಗ್ರಹವನ್ನ ಅಂತ್ಯಗೊಳಿಸಿದ್ದಾರೆ. ನೀಟ್ ಕುರಿತಂತೆ ಸೋನಂ ವಾಂಗ್ಚುಕ್ ಡಿಮ್ಯಾಂಡ್ಗಳು ಅರ್ಥಪೂರ್ಣವಾಗಿದ್ದು ಪೇಪರ್ ಲೀಕ್ ತಡೆಗೆ ಆಗಬೇಕಿರೋ ರಿಫಾರ್ಮ್ಗಳ ಬಗ್ಗೆ ಭರವಸೆ ಕೇಳಿದ್ರು. ಅದಕ್ಕೆ ಈಗ ಸರ್ಕಾರ ಸಮ್ಮತಿಸಿದೆ. ಬಾಕಿ ರಾಜಕೀಯವಾಗಿ ಏನೇ ಚರ್ಚೆ ನಡೆಯೋದಿದ್ರು ಅದು ಸದನದಲ್ಲಿ ನಡೆಯಲಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಉಪವಾಸ ಕೂತಿದ್ದ ಸೋನಂರನ್ನ ಮಾತ್ರ ಹೋರಾಟದ ಫೇಸ್ ಅಂತ ಸರ್ಕಾರ ಪರಿಗಣಿಸಿದೆ. ಅಲ್ಲಿಗೆ ಸಮಸ್ಯೆ ಕಾದಿರೋದು ಜಿರಳೆ ಪಕ್ಷದ ನಾಯಕ ಅಭಿಜಿತ್ ದೀಪ್ಗೆ ಹಾಗೂ ಸಹಚರರಿಗೆ. ಯಾಕಂದ್ರೆ ಕಲ್ಲು ತೂರಾಟ ಹಾಗೂ ಪೊಲೀಸರ ಲಾಠಿ ಚಾರ್ಜ್ ಆಗೋ ಹೊತ್ತಲ್ಲಿ ಇವರುಗಳು ಸೇಫ್ ಪ್ಲೇಸ್ ನಲ್ಲಿ ಕೂತಿದ್ರು. ಆದರೆ ಇವರಿಂದ ಪ್ರಚೋದನೆಗೆ ಒಳಗಾದ ಯುವಕರು ಮಾತ್ರ ಬೀದಿಯಲ್ಲಿ ಬಿದ್ದಿದ್ರು. ಇದರ ಹೊಣೆ ಯಾರ ಮೇಲೆ ಅನ್ನೋ ಪ್ರಶ್ನೆ ಬಂದಾಗ ಇವರೆಲ್ಲರೂ ಸಿಕ್ಕಿ ಬೀಳೋ ಸಾಧ್ಯತೆ ಇದೆ. ಅಂದಹಾಗೆ ಈ ವಿಚಾರವನ್ನ ರಾಜಕೀಯವಾಗಿಸುವಲ್ಲಿ ಶ್ರಮ ಪಟ್ಟಿದ್ದ ಕೇಜ್ರಿವಾಲ್ ಹಾಗೂ ರಾಹುಲ್ ಗಾಂಧಿಗೂ ಕೂಡ ಸಮಸ್ಯೆ ಶುರುವಾಗಿದೆ. ಪೇಪರ್ ಲೀಕ್ ಸುಳಿಯಲ್ಲಿ ಕೇಜ್ರಿವಾಲ್ ಹಾಗೂ ರಾಹುಲ್ ಗಾಂಧಿ ಸಿಲುಕಿರೋ ಬಗ್ಗೆಯೂ ಪ್ರದೀಪ್ ಭಂಡಾರಿ ಮೆನ್ಷನ್ ಮಾಡಿದ್ದಾರೆ. ಕಳೆದ 3 ದಿನಗಳ ಹಿಂದೆ ಪಂಜಾಬ್ನಲ್ಲಿ ಫಾರ್ಮಾ ಆಫೀಸರ್ ಎಕ್ಸಾಮ್ ಪೇಪರ್ ಲೀಕ್ ಹಾಗೂ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬರೋಬ್ಬರಿ 13 ಲಕ್ಷ ರೂಪಾಯಿಗೆ ಪೇಪರ್ ಸೇಲ್ ಆಗಿರೋ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಪಂಜಾಬ್ನಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಸಂಭಾವಿತ ರಾಜಕೀಯ ನಾಯಕ ಕೇಜ್ರಿವಾಲ್ರ ಆಮ್ ಆದ್ಮಿ ಪಾರ್ಟಿ ಇರೋದ್ರಿಂದ ಅಲ್ಲಿನ ಜನರು ಶಿಕ್ಷಣ ಸಚಿವರ ರಾಜೀನಾಮೆಗೆ ಪಟ್ಟು ಬಿದ್ದಿದ್ದಾರೆ. ಆದರೆ ನ್ಯಾಯಕ್ಕೆ ಇನ್ನೊಂದು ಹೆಸರೇ ಕೇಜ್ರಿವಾಲ್ ಕೇಂದ್ರದಲ್ಲಿ ಶಿಕ್ಷಣ ಸಚಿವರ ರಾಜೀನಾಮೆ ಕೇಳ್ತಾ ಇರುವಾಗ ತಾವೂ ಕೂಡ ಅದರಂತೆಯೇ ನಡೆದು ಪಂಜಾಬ್ ಶಿಕ್ಷಣ ಸಚಿವರನ್ನ ಕೆಳಗಿಳಿಸಿ ಇಂಥ ದುರಂತ ನಡೆದಿದ್ದಕ್ಕೆ ತಮ್ಮ ಸರ್ಕಾರವನ್ನ ವಿಸರ್ಜನೆ ಮಾಡಿ ಎಲೆಕ್ಷನ್ಗೆ ಹೋಗ್ತಾರಾ ಅಂತ ಜನರು ಎದುರು ನೋಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಿಮಾಚಲ ಪ್ರದೇಶದಲ್ಲೂ ಇದೇ ಪ್ರಕರಣ ನಡೆದಿತ್ತು. 2025ರಲ್ಲಿ PUC ಪರೀಕ್ಷೆ ಪೇಪರ್ ಲೀಕ್ ಆಗಿ ಎಕ್ಸಾಮ್ ಕ್ಯಾನ್ಸಲ್ ಆಗಿತ್ತು. ಈ ವಿಚಾರ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಆದರೆ ಮಾಧ್ಯಮಗಳಲ್ಲಿ ಇದು ವರದಿಯಾಗಿರೋದ್ರಿಂದ ಮೋದಿಗೊಂದು ನ್ಯಾಯ, ರಾಹುಲ್ ಗಾಂಧಿಗೊಂದು ನ್ಯಾಯ ಮಾಡೋದಕ್ಕೆ ಆಗೋದಿಲ್ಲ. ತಮ್ಮದೇ ಹಿಮಾಚಲ ಪ್ರದೇಶದ ಪ್ರಕರಣ ನಡೆದು 1 ವರ್ಷ ಕಳೆದರೂ ಯಾರ ತಲೆದಂಡವೂ ಆಗಿಲ್ಲ. ಆದ್ರಿಂದ ಮೋದಿ ಹಾಗೂ ಅಮಿತ್ ಶಾ ರಾಜೀನಾಮೆ ಕೇಳ್ತಾ ಇರೋ ರಾಹುಲ್ ಅದಕ್ಕೂ ಮೊದಲೇ ಹಿಮಾಚಲ ಕಾಂಗ್ರೆಸ್ ಸರ್ಕಾರವನ್ನ ವಿಸರ್ಜನೆ ಮಾಡಿ ನಾನು ಯಾವತ್ತೂ ವಿದ್ಯಾರ್ಥಿಗಳ ಪರ, ನ್ಯಾಯಕ್ಕೆ ಇನ್ನೊಂದು ಹೆಸರೇ ನಾನು ಅನ್ನೋದನ್ನ ಸಾಬೀತು ಮಾಡಿ ಮೋದಿ ಶಾಗೆ ಸವಾಲ್ ಹಾಕ್ತಾರಾ ಅಥವಾ ಹಿಮಾಚಲದ ಬಗ್ಗೆ ಮಾತಾಡಬೇಡಿ, ನೀವು ಮಾತ್ರ ರಾಜೀನಾಮೆ ಕೊಡಿ ಅಂತ ಕೇಳ್ತಾರಾ ಅನ್ನೋದು ಸಮಾಜದಲ್ಲಿರೋ ಭಾವನಾತ್ಮಕ ಜೀವಿಗಳ ಪ್ರಶ್ನೆ. ಏನು ಈ ಮಧ್ಯೆ ಜನಸೇನಾ ನಾಯಕ ಪವನ್ ಕಲ್ಯಾಣ್ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಖಡಕ್ ಸಂದೇಶವೊಂದನ್ನ ಕೊಟ್ಟಿದ್ದಾರೆ. ಸಮಾವೇಶದಲ್ಲಿ ಮಾತನಾಡಿರೋ ಅವರು, ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡೋದು ಖಂಡಿತ ತಪ್ಪಲ್ಲ. ನಿಮಗೆ ಮೋದಿ ಬಗ್ಗೆ ಸಿಟ್ಟಿದೆಯಾ, ಬೈದು ಬಿಡಿ. ಬಿಜೆಪಿ ಬಗ್ಗೆ ಸಿಟ್ಟಿದೆಯಾ, ಬೈದು ಬಿಡಿ. ನನ್ನ ಮೇಲೆ, ಜನಸೇನಾ ಮೇಲೆ ಸಿಟ್ಟಿದ್ರೆ ಆಗ್ಲೂ ಬೈದು ಬಿಡಿ. ಆದ್ರೆ ಇದನ್ನ ನೆಪ ಮಾಡಿಕೊಂಡು ಯಾರಾದ್ರೂ ದೇಶದ ವಿರುದ್ಧ ದನಿ ಏರಿಸಿದ್ರೆ, ದೇಶಕ್ಕೆ ಧಕ್ಕೆ ತರೋದಕ್ಕೆ ನೋಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಬಾರದು. ದೇಶದ ವಿರುದ್ಧ ಒಂದು ದನಿ ಎದ್ರೆ ದೇಶದ ಪರವಾಗಿ 1,00,000 ಧ್ವನಿ ಏರ್ಬೇಕು ಅಂತ ಹೇಳಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆಗಳಲ್ಲಿ ವೈರಲ್ ಆಗ್ತಾ ಇದೆ. ఈ స్టోరీ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ఎదురు దాడి చేయాల్సిందే. దేర్ ఇస్ నో ఎస్కేప్ టు ఇట్. ఎందుకంటే భారతదేశపు సమగ్రతని భంగం కలిగించే ఒక్కళ్ళు మాట్లాడినా, ఒక గొంతు మాట్లాడినా 1,00,000 గొంతులు లేగవాలి పైకి, 1,00,000 గొంతులు.